ಏನಪ್ಪ ಸ್ವಿಚ್ ಆಫ್ ಮಾಡ್ದೆ? ಓ, ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರೆ ಸರಿ ಆಗತ್ತಾ? ಸರಿ ಆಯ್ತು. ಥ್ಯಾಂಕ್ಸ್ ಅಭಿ. ಅಭಿ, ಫಂಕ್ಷನ್ನೇ ನಿಂದು. ಇಷ್ಟೊಂದು ಡಲ್ ಆಗಿದ್ರೆ ಹೇಗೆ? ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಚೆನ್ನಾಗಿ ನೀರನ್ನ ಕುಡಿ ಅಭಿ. ಅಲ್ಲಿ ನೋಡು, ಇಲ್ಲೇ ಇದೆ ನೀರು. ಹೌದು ಅಭಿ, ನೀರ್ನ ಚೆನ್ನಾಗಿ ಕುಡಿ, ಆಗ್ಲೇ ಹೆಲ್ತ್ ಚೆನ್ನಾಗಿರೋದು. ಲವಲವಿಕೆಯಿಂದ ಇರ್ತೀಯ, ಸರಿನಾ? ಸರಿ ಅತ್ತೆ. ನಾವಿನ್ನು ಹೋಗ್ತೀವಿ. ಸರಿ ಮಗ. ಬೇಗ ರೆಡಿ ಆಗೋ ಅಭಿ. ಸರಿ ಅತ್ತೆ. ನಡಿ. ಸುಭದ್ರಾ, ನೀರಲ್ಲಿ ಪವರ್ಫುಲ್ ಸ್ಪೆಷಲ್ ಮಾತ್ರೆನ ಮಿಕ್ಸ್ ಮಾಡಿದೀನಿ. ಅದನ್ನ ಕುಡಿದ ಕೂಡ್ಲೆ ವಿಚಿತ್ರವಾಗಿ ಆಡ್ತಾನೆ. ಯಾರ ಕೈಗೂ ಕಂಟ್ರೋಲ್ಗೆ ಸಿಗದೆ ವೈಲೆಂಟ್ ಆಗಿ ನಡ್ಕೊಂತಾನೆ. ಕೊನೆದಾಗಿ ತಲೆ ಸುತ್ತ ಬಿದ್ದೋಗ್ತಾನೆ. ಏನ್ರಿ, ನೀವು ಹೇಳೋ ರೀತಿ ಎಲ್ಲ ನಡೆದ್ರೆ ತುಂಬಾ ಒಳ್ಳೇದು. ಸರಿ, ಬಾ ಹೋಗೋಣ. ಅಭಿನ ಮೀಟ್ ಮಾಡೋದು ಜಸ್ಟ್ ಮಿಸ್ ಆಯ್ತಲ್ಲ. ನೆಕ್ಸ್ಟ್ ಯಾವಾಗ ಸಿಗ್ತಾರೋ? ಏಯ್, ಇಷ್ಟೊತ್ತು ಎಲ್ಲಿಗೆ ಹೋಗಿದೆ? ನಾ ಇಲ್ಲೇ ಇದ್ದೆ ಮೇಡಮ್. ಸುಳ್ಳು ಹೇಳ್ಬೇಡ. ನಾನ್ ಬಂದ್ ನೋಡ್ದಾಗ ನೀನ್ ಇಲ್ಲಿ ಇರ್ಲೇ ಇಲ್ಲ. ಅಶೋಕ್ ಮಾತ್ರ ಇದ್ದ. ನಿನ್ಗೆ ಥರ್ಡ್ ಫ್ಲೋರ್ಗೆ ಹೋಗಿ ಡೆಕೋರೇಷನ್ ಮಾಡು ಅಂತ ಯಾರು ಹೇಳಿದ್ದು? ಮೇಡಮ್, ಅದು ನೀನ್ ಇಲ್ಲಿಂದ ಹೊರಡು. ನೀನ್ ಈಗ್ಲೇ ಪಾರ್ಟಿ ಹಾಲಿಂದ ಆಫೀಸಿಗೆ ಹೋಗು. ನೀನಿನ್ನ ಇಲ್ಲಿರೋ ಅವಶ್ಯಕತೆ ಇಲ್ಲ. ಮೇಡಮ್ ಪ್ಲೀಸ್. ನೋ, ಈಗ್ಲೇ ಇಲ್ಲಿಂದ ಹೋಗು. ಇದರಿಂದ ಯಾವುದೇ ತೊಂದರೆ ಬಂದ್ರೂ ಸರಿ, ನಾನ್ ಬಾಸ್ ಹತ್ರ ಮಾತಾಡ್ತೀನಿ. ಎಷ್ಟು ಕೊಬ್ಬಿದ್ರೆ ನನ್ನ ಆರ್ಡರ್ನೇ ಮೀರಿ ನೀನು ಅಶೋಕ್ ಜೊತೆಗೆ ಕೆಲಸನ ಸ್ವ್ಯಾಪ್ ಮಾಡ್ಕೊಳ್ತೀಯಾ? ಮೇಡಮ್, ಅಶೋಕ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಮೇಡಮ್. ಅದು ನಿಮಗೆ ಗೊತ್ತಿಲ್ವಾ? ಏನ್ ಹೇಳ್ತಿದ್ಯಾ ನೀನು? ಬಲೂನ್ ಪಂಪು ಹಾಳಾಗಿತ್ತು. ಅವನು ಬಾಯಿಂದ ಬಲೂನ್ ಉದಕ್ ಹೋಗಿ ಅವನ್ ಬಾಯಿಂದ ರಕ್ತ ಬಂತು ಮೇಡಮ್. ನಾ ಹೋಗಿಲ್ಲ ಅಂದಿದ್ರೆ ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕಿತ್ತು. ಅಯ್ಯಯ್ಯೋ, ಅವನಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಅಂತ ಅವನು ಹೇಳಲೇ ಇಲ್ವಲ್ಲ? ನಿಮ್ಮ ಹತ್ರ ಹೇಳೋಕೆ ಅವನಿಗೆ ಭಯ ಮೇಡಮ್. ನನಗೆ ಫೋನ್ ಮಾಡಿ ಮೂಗಲ್ಲಿ ಬಾಯಲ್ಲಿ ರಕ್ತ ಬರ್ತಿದೆ ಅಂತ ಅತ್ತ. ಅದಕ್ಕೆ ಅವನ್ನ ಇಲ್ಲಿ ಕಳಿಸಿ ನಾನು ಅಲ್ಲಿಗೆ ಹೋಗಿ ಬಲೂನ್ ಡೆಕೋರೇಷನ್ ಮಾಡಿದೆ. ಹೌದಾ, ಸರಿ, ನಿನ್ ಕೆಲಸ ನೋಡ್ಕೊ. ಮಂಕದಿಣ್ಣೆ ಏನೇ ಹೇಳಿದ್ರು ನಂಬ್ತಾಳೆ. ಮೇಡಮ್, ಹಾಲ್ ಡೆಕೋರೇಷನ್ ಎಲ್ಲ ಹೇಗಿದೆ? ನೀವು ಹೇಳಿದ ಹಾಗೆ ಸೇಮ್ ಅದೇ ಕಲರ್ ಅಲ್ಲಿ ಡೆಕೋರೇಷನ್ ಮಾಡಿದೀವಿ. ಸ್ಟೇಜ್ ಡೆಕೋರೇಷನ್, ಫೋಟೋ ವಾಲ್, ಕಾಸ್ಟ್ಯೂಮ್ಸ್, ಕೇಕ್ ಡಿಸೈನ್ ಎಲ್ಲ ಸೇಮ್ ಟು ಸೇಮ್ ನೀವು ಹೇಳಿದ ತರನೇ ಮಾಡಿದೀವಿ ಮೇಡಮ್. ನಿಮ್ಮ ಐಡಿಯಾಸ್ ಬೇರೆ ಲೆವೆಲ್ ಮೇಡಮ್. ಪಾಪು, ತಗೋ ಜ್ಯೂಸ್ ಕುಡಿ.